ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮಣಿಪಾಲ್ ಹಾಸ್ಪಿಟ್ಲಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್. ಟೋಟಲ್ 6 ಎಕರೆ ಚಿಲ್ಲರೆ ಇದು ಬೌಂಡ್ರಿ ಇದೆ. ಫುಲ್ ಕಾಂಪೌಂಡ್ ಹಾಕಿದ್ದಾರೆ. ಇದರಲ್ಲಿ ರಸ್ತೆ ಮಾಡಿದ್ದಾರೆ, ಎಲ್ಲ ಕಡೆಯೂ ರಸ್ತೆ ಮಾಡಿದ್ದಾರೆ. ರಸ್ತೆ ಕಳ್ದು ಬರೀ ಜಾಗ ಮಾತ್ರ ಕೊಡ್ತಾ ಇರೋದು. 6 ಗುಂಟೆದು ಒಂದೊಂದು ಪ್ಲಾಟ್ ಮಾಡಿದ್ದಾರೆ. ನೋಡಿ, ಇದೆಲ್ಲ ಕಾಣ್ತಾ ಇರೋದು ಟೀಕುಡ್ ಮರಗಳು. ಅದು ಬಿಟ್ಟರೆ ತೆಂಗು ಮತ್ತು ಸಿನಮನ್ ಚಕ್ಕೆ ಅದೆಲ್ಲ ಹಾಕಿದ್ದಾರೆ. 2 ಬೋರ್ವೆಲ್ ಇದೆ. ಇನ್ನೂ ಬೇಕಾದ್ರೆ 4-5 ಬೇಕಾದ್ರೆ ಹಾಕೋಬೋದು. ನೀರೆಲ್ಲ ಚೆನ್ನಾಗಿದೆ. ಪಕ್ಕದಲ್ಲೇ ನಾಲೆನೂ ಇದೆ. ಇದು ಸ್ಕ್ವೇರ್ ಫೀಟ್ಗೆ 1500 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. ನೋಡಿ, ಈ ಥರ ರಸ್ತೆ ಮಾಡಿದ್ದಾರೆ ಎಲ್ಲ ಕಡೆಯೂ. ಎಲ್ಲಿಂದ ಯಾರು ಬೇಕಾದ್ರೂ ಹೋಗ್ಬೋದು, ಕಾಮನ್ ಅದು ಎಲ್ರಿಗೂ. ನೋಡಿ, ಈ ಥರ ಕಲ್ಲು ಹಾಕಿದ್ದಾರೆ ಒಂದೊಂದು ಪ್ಲಾಟ್ಗೆ. ಜಾಸ್ತಿ ಕಾರ್ನರ್ಸ್ ಇರೋದು ಇಲ್ಲಿ. ಇದೆಲ್ಲ 30 ವರ್ಷ ಹಳೆ ಟೀಕುಡ್ ಮರ ಹಾಕೊಡೋದು. ಒಂದು ಸ್ಕ್ವೇರ್ ಫೀಟ್ಗೆ 1500 ರೂಪಾಯಿ ಹೇಳ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ಹೈವೇಗೂ ನಿಯರೆಸ್ಟ್ ಇದೆ. ಮಣಿಪಾಲ್ ಹಾಸ್ಪಿಟಲ್ ಜಂಕ್ಷನ್ ಇದೆಯಲ್ಲ, ರಿಂಗ್ ರೋಡ್ ಮತ್ತು ಬೆಂಗಳೂರು ಹೈವೇ ಎಕ್ಸ್ಪ್ರೆಸ್, ಅಲ್ಲಿಂದ 5 ಕಿಲೋಮೀಟ್ರ್. ಇದು ಮೈಸೂರು ರಿಜಿಸ್ಟ್ರೇಷನ್ಗೆ ಬರ್ತಿದೆ. ಇದು ಮೈಸೂರು ಮೂಡ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಆಗೋದು. ನೋಡಿ, ರಸ್ತೆ ಈ ಥರ ಎಲ್ಲ ಕಡೆಯೂ ಮಾಡಿದ್ದಾರೆ. ಪೀಸ್ಫುಲ್ ಲೊಕೇಶನ್. ಎಲ್ಲ ಥರದ್ದು ಬರ್ಡ್ಸ್ ಎಲ್ಲ ಬರ್ತವೆ ಇಲ್ಲಿ. ನವಿಲು, ಎಲ್ಲ ಥರದ್ದು ಬರ್ಡ್ಸ್, ಯಾವುದೂ ಇಲ್ಲ ಅನ್ನೋಂಗಿಲ್ಲ, ಆ ರೀತಿ ಇದೆ. ನೀರಿಂದು ಸೌಲಭ್ಯ ಚೆನ್ನಾಗಿದೆ. ಲೊಕೇಶನ್ ಚೆನ್ನಾಗಿದೆ. ಮೈಸೂರು ಸಿಟಿಗೆ ಭಾಳ ಹತ್ತಿರದಲ್ಲಿದೆ. ಇದರಲ್ಲಿ ಮನೆ ಕಟ್ಟಬೇಕು ಅಂದರೆ ಯಾವ್ದಾರ ಮರ ಮಧ್ಯದಲ್ಲಿ ಬಂದರೆ ಅದು ಕಟ್ ಮಾಡಿ ಅದರಲ್ಲೇ ಡೋರ್ಸ್ ಎಲ್ಲ ಮಾಡ್ಕೋಬೋದು. ಡೋರು, ವಿಂಡೋ. ಈಗ ಒಂದು ಮನೆ ಕಟ್ಟಿದ್ದಾರೆ, ತೋರಿಸ್ತೀನಿ. ಅದು ಹಂಗೆ ಮಾಡಿರೋದು. ಟೀಕುಡ್ ಮರ ಏನು ಹೊರಗಡೆಯಿಂದ ಪರ್ಚೇಸ್ ಮಾಡೋಂಗಿಲ್ಲ. ಯಾವುದು ಮಧ್ಯಕ್ಕೆ ಬರುತ್ತೆ ಅದು ಕಟ್ ಮಾಡಿ ಡೋರ್, ವಿಂಡೋಸ್ ಎಲ್ಲ ಮಾಡ್ಕೋಬೋದು. ಮಣಿಪಾಲ್ ಹಾಸ್ಪಿಟ್ಲಿಂದ 6-7 ನಿಮಿಷ ಸಾಕು ಇಲ್ಲಿ ಹೋಗೋಕ್ಕೆ. ನೋಡಿ, ಈ ಥರ ಎಲ್ಲ ಕಡೆದು ಕಲ್ಲು ಹಾಕಿದ್ದಾರೆ ಗುರುತಿಗೆ. ಈ ರಸ್ತೆಯಲ್ಲಿ ಕಾರು, ಲಾರಿ ಏನು ಬೇಕಾದ್ರೂ ಬರ್ಬೋದು. ಮತ್ತು ಎಂಡಲ್ಲಿ ಕಾಂಪೌಂಡ್ ಕಾಣ್ತಾ ಇದೆಯಲ್ಲ, ಅದೇ ಕಾಂಪೌಂಡ್ ಹಾಕಿರೋದು. ಅದೆಲ್ಲ ಪಿಲ್ಲರ್ ಹಾಕಿ ಬಿಗಿಯಾಗಿ ಕಟ್ಟಿದ್ದಾರೆ ಕಾಂಪೌಂಡ್ ಎಲ್ಲ. ಇದ್ರ ಪಕ್ಕದಲ್ಲೇ ನಾಲೆನೂ ಇದೆ. ಇದರಲ್ಲಿ ಯಾರು ಬೇಕಾದ್ರೂ ಸ್ವಿಮ್ಮಿಂಗ್ ಪೂಲ್ ಬೇಕಾದ್ರೂ ಮಾಡ್ಕೋಬೋದು ಮನೆ ಕಟ್ಕೊಂಡು. ಆಲ್ರೆಡಿ ಮರಗಳಂತೂ ಇದೆ. ಎಕ್ಸ್ಟ್ರಾ ಮರ ಏನಾದ್ರು ಬೇಕು ಅಂದರೆ ಫ್ರೂಟ್ ಟ್ರೀಸ್ ಹಾಕ್ಕೋಬೇಕು. 3 ವೆರೈಟೀಸ್ ಇದೆ: ಟೀಕುಡ್, ಕೋಕೋನಟ್ ಮತ್ತು ಸಿನಮನ್. ಈಗ ನಾನು ಬೇಸಿಗೆ ಟೈಮಲ್ಲಿ ತೊಗೊಂಡಿದ್ದು ವಿಡಿಯೋ ಇದು. ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಈಗ ರೈನಿ ಸೀಸನ್ ಇದೆಯಲ್ಲ, ಈಗ ಎಲೆ ಎಲ್ಲ ಚಿಗುರ್ತಾ ಇದೆ. ಈ ಟೀಕುಡ್ ಅಂತೂ 1000ಕ್ಕಿಂತ ಜಾಸ್ತಿ ಇರ್ಬೋದು ಇದು ಫುಲ್ ಬೌಂಡ್ರಿಯಲ್ಲಿ. ಮತ್ತು ಕೋಕೋನಟ್ ಇದೆಯಲ್ಲ, ಅದನ್ನು ಸುಮಾರು ಒಂದು 100 ಚಿಲ್ಲರೆ ಇರ್ಬೋದು. ಎಲೆಕ್ಟ್ರಿಸಿಟಿ ಎಲ್ಲ ಬಂದಿದೆ. 6 ಗುಂಟೆದು ಒಂದೊಂದು ಪ್ಲಾಟ್ ಮಾಡಿರೋದು. 1 ಗುಂಟೆಗೆ ಸ್ಕ್ವೇರ್ ಫೀಟಲ್ಲಿ ಲೆಕ್ಕ ಹಾಕ್ಕೊಂಡ್ರೆ 1089 ಸ್ಕ್ವೇರ್ ಫೀಟ್ ಈಸ್ ಈಕ್ವಲ್ ಟು 1 ಗುಂಟ. ಈ ಥರದ್ದು 6 ಅಂತ ಹಾಕ್ಕೋಬೇಕು. 1089 ಇಂಟು 6 ಅಂತ ಹಾಕ್ಕೊಂಡ್ರೆ ಸ್ಕ್ವೇರ್ ಫೀಟ್ ಲೆಕ್ಕ ಬಂದ್ಬಿಡ್ತದೆ. ಎಲ್ಲ ಕಡೆ ಈ ಥರ ರಸ್ತೆ ಮಾಡಿದ್ದಾರೆ. ನೋಡಿ, ಇದೇ ಮನೆ. ಈ ಮನೆ ಬೇಕಾದ್ರೂ ತೊಗೋಬೋದು. ಈ ಮನೆ ಬೆಲೆ 1,15,00,000 ರೂಪಾಯಿ ಹೇಳ್ತಾ ಇದ್ದಾರೆ. ಇದನ್ನು 6 ಗುಂಟೆಯಲ್ಲಿ ಕಟ್ಟಿರೋದು. ಅಥವಾ ತೊಗೊಂಡು ನಾವೇ ಕಟ್ಕೋತೀವಿ ನಮ್ಮ ಡಿಸೈನಲ್ಲಿ ಅಂತ ಅಂದರೆ ಪ್ಲಾಟ್ ಬೇಕಾದ್ರೂ ತೊಗೋಬೋದು. ಪ್ಲಾಟ್ಸ್ ಇನ್ನೂ ಹೆಚ್ಚು ಕಮ್ಮಿ ಒಂದು 21-22 ಇರ್ಬೋದು ಪ್ಲಾಟ್ಸ್. ಎಲ್ಲ 6 ಗುಂಟೆದೇ ಮಾಡಿರೋದು. ನೋಡಿ, ಈ ಕಡೆ ತೆಂಗು ಮತ್ತು ಸಿನಮನ್ ಜಾಸ್ತಿ ಇದೆ, ಟೀಕುಡ್ ಕಮ್ಮಿ ಇದೆ. ಬೇರೆ ಕಡೆ ಎಲ್ಲ ಟೀಕುಡ್ ಜಾಸ್ತಿ ಇದೆ. ನೋಡಿ, ಎಲ್ಲ ಕಡೆಯೂ ಈ ಥರ ಇನ್ನೂ ಗಾರ್ಡನ್ ಮಾಡ್ತಾಯಿದ್ದಾರೆ.